ಈ ದಿನ ವಿಶೇಷವಾಗಿ ನಾನು ನಿಮಗೆ ಫೈನಾನ್ಷಿಯಲ್ ಟಿಪ್ಸ್ ಹೇಳ್ತಾ ಇದ್ದೀನಿ. ನೋಡಿ, ನಿಮ್ಮ ಮನೆಯಲ್ಲಿ ವಾಸ್ತು ಪ್ರಕಾರವಾಗಿ ಯಾವ ರೀತಿ ನೀವು ದುಡ್ಡನ್ನ ವೆಲ್ಕಮಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನೋಡಿ, ಮೊದಲಿಗೆ ಬಾಗಿಲೆದುರುಗಡೆಗೆ 2 ಗಿಡಗಳನ್ನು ಇಡಿ. ಒಂದು ಫೈಕಾಸ್ ಅಂತ ಬರುತ್ತೆ, ಸ್ಟಾರ್ಲೈಟ್ ಅಂತ ಬರುತ್ತೆ. ಸೊ ಈ ಥರ ಗಿಡಗಳನ್ನು ನೀವು ಇಟ್ಟಾಗ, ಅಥವಾ ತುಳಸಿ ಗಿಡ ಜನರಲಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಸೊ ಬಾಗಿಲೆದುರುಗಡೆ ಗಿಡ ಇದ್ದಾಗ ಏನಾಗುತ್ತೆ, ವೆಲ್ತ್ನ ಅದು ವೆಲ್ಕಮ್ ಮಾಡುತ್ತೆ, ಅಂದರೆ ಅಟ್ರಾಕ್ಟ್ ಮಾಡುತ್ತೆ ಅಂತ. ಎರಡನೇದು ಬಂದ್ಬಿಟ್ಟು ನಿಮ್ಮ ಮನೆ ಟಾಯ್ಲೆಟ್ಸ್ ಏನಿರುತ್ತೆ, ಟಾಯ್ಲೆಟ್ಸ್ನ ಕ್ಲೀನಾಗಿ ಇಟ್ಕೊಳ್ಳೋದನ್ನು ನೋಡ್ಕೊಳ್ಳಿ. ಅದು ಯಾವಾಗಲೂ ಕ್ಲೀನಾಗಿದ್ದಾಗ ನಿಮಗೆ ವೆಲ್ತ್. ಟಾಯ್ಲೆಟ್ ಕನ್ಸಿಡರ್ ಆಸ್ ಲಕ್ಸುರಿ, ಓಕೆನಾ? ಸೊ ಟಾಯ್ಲೆಟ್ ಕ್ಲೀನಾಗಿದ್ದಾಗಲೂ ವೆಲ್ತ್ ನಿಮಗೆ ಚೆನ್ನಾಗಿ ಬರುತ್ತೆ ಅಂತ. ಇನ್ನೊಂದು, ನಿಮ್ಮ ಮನೆ ಫ್ರಿಡ್ಜ್ ಏನಿದೆ, ಫ್ರಿಡ್ಜು ಕೂಡ ನಿಮಗೆ ಫಾರ್ಚೂನ್ ತಂದುಕೊಡೋ ಅಂಥದ್ದು. ಅಂದರೆ ನೀವು ಫ್ರಿಡ್ಜ್ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀರ, ಅಂದರೆ ಅದ್ರ ಮೇಲೆ ಅದು ಇದು ಮೆಚ್ಚಿರ್ತಕ್ಕಂಥದ್ದು, ಅಥವಾ ಒಳಗಡೆ ಏನಾದರೂ ಚೆನ್ನಾಗಿಲ್ಲದೆ ಇರೋದು ಅಥವಾ ಹಳೇದು ಇಟ್ಟಿರ್ತಕ್ಕಂಥದ್ದು, ಅದನ್ನೆಲ್ಲ ತೆಗೆದುಬಿಡ್ಬೇಕು. ಸೊ ಕ್ಲೀನಾಗಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ನಿಮ್ಮ ವೆಲ್ತ್, ಹೊಸದು ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ, ದುಡ್ಡು ಚೆನ್ನಾಗಿ ಬರುತ್ತೆ ಅಂತ. ಮತ್ತು ಅದೇ ರೀತಿಯಲ್ಲಿ ಅಡುಗೆ ಮನೆಯಲ್ಲಿ ನೀವು ಮನಿ ಪ್ಲ್ಯಾಂಟ್ಸ್ ಅಂತ ಬರುತ್ತೆ. ಸೊ ಮನಿ ಪ್ಲ್ಯಾಂಟ್ಸು ಜೇಡ್ ಪ್ಲ್ಯಾಂಟ್ ಇರ್ಬೋದು, ಮತ್ತು ಬ್ಯಾಂಬೋ ಪ್ಲ್ಯಾಂಟ್ಸ್ ಇರ್ಬೋದು. ಸೊ ಇದನ್ನು ನೀವು ಸೌತ್ ಈಸ್ಟಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ನಿಮಗೆ ವೆಲ್ತ್ ಇನ್ನೂ ಚೆನ್ನಾಗಾಗುತ್ತೆ. ಸೊ ಇದನ್ನು ಫಾಲೋ ಮಾಡಿ ನಿಮ್ಮ ಒಂದು ವೆಲ್ತ್ನ, ಫಾರ್ಚೂನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.